ಎಲ್ಲರಿಗೂ ನಮಸ್ಕಾರ, ಸಕಡಾಂಗೆ ನಮಸ್ಕಾರ. ಇವತ್ತು ನಮ್ಮ ಶಾಲಾ ವಾರ್ಷಿಕೋತ್ಸವ, ಅದರ ಜೊತೆಗೆ ನನ್ನ ಒಂದು 6ನೇ ಪುಸ್ತಕ ಆ ಕಾಲ ಒಂದಿತ್ತು ಬಿಡುಗಡೆ ಆಗ್ತಾ ಇದೆ ನಮ್ಮ ಶಾಲಾ ವಾರ್ಷಿಕೋತ್ಸವದಲ್ಲಿ. ಸೊ ಆ ಸಲುವಾಗಿ ಒಂದು ಸ್ವಲ್ಪ ಚೆನ್ನಾಗಿ ಕಾಣಬೇಕಲ್ವಾ, ಅದಕ್ಕಾಗಿ ನಾನು ಅಕ್ಕನ ಸ್ಟುಡಿಯೋಗೆ ಬಂದಿದ್ದೇನೆ. ಸೊ ನನ್ನ ಅಕ್ಕ ಹೆಚ್ಚಿನವರಿಗೆ ಚಿರಪರಿಚಿತಳಿರಬಹುದು, ಇನ್ಸ್ಟಾಗ್ರಾಮಲ್ಲಿ ನೋಡಿದರೆ ಇವರದೇ ಹವಾ. ಸೊ ತುಂಬ ಜನರನ್ನು ಹೊರಡಿಸಿದ್ದು ಅದರಲ್ಲಿ ನೀವು ನೋಡಿದ್ದಿರ್ಬೋದು. ಯಾವ ಪುಸ್ತಕದಲ್ಲಿ ಇನ್ಸ್ಟಾ ಅಂತ ಬ್ಲಶ್ಮಿ ಅವರ ಇನ್ಸ್ಟಾ ಪೇಜನ್ನು ನೀವು ಹೋಗಿ ನೋಡ್ಬೋದು. ಬ್ಲಶ್ಮಿ ಅಂತೇಳಿ ಹೇಳಿದೆ, ತುಂಬ ಚೆನ್ನಾಗಿ ಹೊರಡಿಸ್ತಾರೆ. ಸೊ ಇವರ ಹತ್ರವೇ ಬಂದಿದ್ದೇನೆ ನಾನು ಹೊರಡಲಿಕ್ಕೆ. ಮಾತ್ರ ಅಲ್ಲ, ಕಾರ್ಕಳದಲ್ಲೂ ಕೂಡ ಹಾಗೆ ನೀವು ಯಾರ ಹತ್ರವೂ ಕೇಳ್ಬೋದು. ಬ್ಲಶ್ಮಿ ಭಾರಿ ಬೆಸ್ಟ್ ಮೇಕಪ್ ಮಾಡೋರು, ಹೇರ್ ಸ್ಟೈಲ್ ಪ್ರತಿಯೊಂದು. ಸೊ ಚೆನ್ನಾಗಿ ಸಾರಿಯನ್ನು ಉಡಿಸಿದ್ದಾರೆ, ಅದೇ ರೀತಿ ಹೇರ್ ಸ್ಟೈಲ್ ಆಗ್ತಾ ಇದೆ. ಅದರ ನಂತರ ಒಂದು ಸ್ವಲ್ಪ ಮೇಕಪ್ಪನ್ನೆಲ್ಲ ಮಾಡಿಕೊಂಡು ಈಗ ಶಾಲೆಗೆ ಹೋಗೋಳಿದ್ದೇನೆ. ಸೊ 2 ಗಂಟೆಗೆ ನಮ್ಮ ಶಾಲಾ ವಾರ್ಷಿಕೋತ್ಸವ ಆರಂಭ ಆದರೆ 7-7:30 ತನಕ ಸಭಾ ಕಾರ್ಯಕ್ರಮ, ಅದೇ ರೀತಿ ಕಲ್ಚರಲ್ ಪ್ರೋಗ್ರಾಮ್ ಅಂತೇಳಿ ಹೇಳಿರ್ತದೆ. ಸೊ ತುಂಬ ಒಂದು ಎಕ್ಸೈಟೆಡ್ ಇದ್ದೇನೆ, ಖುಷಿಯಲ್ಲಿದ್ದೇನೆ. ಮಕ್ಕಳ ಹಬ್ಬ ಜೊತೆಗೆ ನಮಗೂ ಕೂಡ, ಟೀಚರ್ಸ್ ಆದಂಥ ನಮಗೂ ಕೂಡ ಒಂದು ಸ್ವಲ್ಪ ಅಲ್ಲ ಹೆಚ್ಚೇ ಒಂದು ಖುಷಿಯ ಒಂದು ದಿನ. ಅದರ ಜೊತೆಗೆ ನನ್ನ ಪುಸ್ತಕವು ಕೂಡ ಬಿಡುಗಡೆ ಆಗ್ತಾ ಇದೆ. ಸೊ ಈ ಒಂದು ಸಲುವಾಗಿ ಸ್ಟುಡಿಯೋಗೆ ಬಂದಿದ್ದೇನೆ. ಅಕ್ಕನ ಹತ್ರ ಹೇರ್ ಸ್ಟೈಲ್, ಸಾರಿ, ಮೇಕಪ್ ಇದನ್ನೆಲ್ಲ ಮಾಡಿಸ್ಕೊಳ್ತಾ ಇದ್ದೇನೆ. ಅಕ್ಕ ಕಸನಿ ಇಲ್ಲ ಈಗ ಅವರು ಸ್ವಲ್ಪ ಮಾತಾಡೋದು ಕಡಿಮೆ, ಮಾತಾಡೋದೆಲ್ಲ ನಾನೇ ಹೆಚ್ಚು. ನಮ್ಮ ಮನೆಯಲ್ಲಿ ತಮ್ಮ ಆಗಲಿ ಅಕ್ಕ ಆಗಲಿ ಮಾತಾಡೋದು ಸ್ವಲ್ಪ ಕಡಿಮೆ. ಸೊ ಮಾತೆಲ್ಲ ನಾನೇ ಜಾಸ್ತಿ ಆಡುವಂಥದ್ದು. ಸೊ ಕಾರ್ಕಳದಲ್ಲಿ ನಿಮಗೆ ಬಂದಾಗ ಯಾರು ಬೆಸ್ಟ್ ಮೇಕಪ್ ಆರ್ಟಿಸ್ಟ್ ಅಂತೇಳಿ ಹೇಳಿ ನಿಮಗೆ ಎಲ್ಲಿಯಾದರೂ ಒಂದು ಸಜೆಷನ್ ಬೇಕು ಅಥವಾ ನಿಮಗೆ ಹೊರಡಿಸಬೇಕು ಅನ್ನುವಂಥ ಒಂದು ಏನಾದರೂ ವಿಷಯ ಇದ್ದರೆ ದಯವಿಟ್ಟು ನನ್ನ ಅಕ್ಕನನ್ನು ಕಾಂಟ್ಯಾಕ್ಟ್ ಆಗಿ ಅಂತೇಳಿ ಹೇಳ್ತಾ, ಇದೀಗ ಅವಳು ನನ್ನನ್ನು ಹೊರಡಿಸ್ತಾ ಇದ್ದಾಳೆ. ಫೈನಲ್ ಆಗಿ ನಾನು ನಿಮಗೆ ತೋರಿಸ್ತೇನೆ, ಮತ್ತು ಯಾವ ರೀತಿ ಮೇಕಪ್ಪನ್ನು ಮಾಡಿದ್ದಾಳೆ, ಯಾವ ರೀತಿ ನಾನು ಕಾಣಿಸ್ತೇನೆ ಅಂತ ಹೇಳಿ. ಸೊ ಫೈನಲಿ ಸ್ಕೂಲ್ ಡೇಗೆ ರೆಡಿ ಆಗಿದ್ದೇನೆ. ನೋಡಿ ನನ್ನನ್ನು ಎಷ್ಟು ಚೆನ್ನಾಗಿ ನನ್ನ ಅಕ್ಕ ಮತ್ತು ಅಕ್ಕನ ಮಗಳು ವೃದ್ಧಿಕಿಣಿ, ಸೊ ಇಬ್ಬರು ಕೂಡ ಮೇಕಪ್ ಆರ್ಟಿಸ್ಟ್, ನಮ್ಮ ಕಾರ್ಕಳದ ಬಹು ಬೇಡಿಕೆಯ ಮೇಕಪ್ ಆರ್ಟಿಸ್ಟ್ ನನ್ನನ್ನು ಚೆನ್ನಾಗಿ ಸಿಂಗರಿಸಿದ್ದಾರೆ. ಇನ್ನು ನಾನು ಶಾಲೆಗೆ ಹೋಗ್ತಾ ಇದ್ದೇನೆ ಅಂತೇಳಿ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಸೊ ನೀಟಾಗಿ ನನ್ನನ್ನು ಹೊರಡಿಸಿ ಚಂದದ ಹೇರ್ ಸ್ಟೈಲನ್ನು ಮಾಡಿ, ಮೇಕಪ್ಪನ್ನು ಮಾಡಿ, ನನ್ನಲ್ಲಿ ಒಂದು ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಬರುವ ಹಾಗೆ ಮಾಡಿದಂಥ ನನ್ನ ಅಕ್ಕ ಹಾಗೂ ಅಕ್ಕನ ಮಗಳಿಗೆ ಥ್ಯಾಂಕ್ಸನ್ನು ಹೇಳ್ತಾ ಸೀದಾ ಶಾಲೆಗೆ ಹೋದೆ. ಸೊ ಶಾಲೆಗೆ ಬಂದ ಹಾಗೆ ಒಂದಷ್ಟು ನಮ್ಮ ಸೆಲ್ಫಿ, ಫೋಟೋ, ವಿಡಿಯೋಸ್ ಇದೆಲ್ಲ ಆಗ್ತಾ ಹೋಯಿತು. ನಮ್ಮ MC ಇವತ್ತಿದು ಬಾರಿ ಬಿಸಿ ಇದ್ದಾರೆ. ಸ್ನೇಹ ಮೇಡಮ್ ಒಂದು ನೋಡ, ಇವರು ಕಲ್ಪನಾ ಅಂತೇಳಿ ಹೇಳಿ ನಮ್ಮ ಶಾಲೆಯಲ್ಲಿ ನಮಗೆ ಎಂತ ಬೇಕಾದರೂ ನಾವು ಕೇಳುವಂಥದ್ದು, ನಮ್ಮ ಮನಸ್ಸಿಗೆ ಬರುವಂಥದ್ದು ಕಲ್ಪನಾ ಅಂತೇಳಿ ಹೇಳಿ. ಸೊ ಕಲ್ಪನಾ ಕೂಡ ಇವತ್ತು ಭಾರಿ ಚೆಂದಾಗಿ ಬಂದಿದ್ದಾರೆ. ಇವಳು ನನ್ನ ಗೆಳತಿ ಸವಿತಾ ಅಂತೇಳಿ ಹೇಳಿ, ಸುಮಾರು ಒಂದು 2001ರಿಂದ ನಾವು TCH ಮಾಡಿದಾಗಿನಿಂದ ನನ್ನ ಗೆಳತಿ. ಸವಿತಾ ಸೊ ಶಾಲಾ ವಾರ್ಷಿಕೋತ್ಸವದ ವೈಬ್ ಸ್ಟಾರ್ಟ್ ಆಗಿದೆ. ನಾನು ಮತ್ತು HM ನಮ್ಮ ಗೆಸ್ಟನ್ನು ಇನ್ವೈಟ್ ಮಾಡಲಿಕ್ಕಾಗಿ ಬಂದು ಕೂತಿದ್ದೇವೆ. ಇಲ್ಲಿ ಸವಿತಾ ಟೀಚರ್, ಅದೇ ರೀತಿ ಎಲ್ಲ ಟೀಚರ್ಸ್ ಕೂಡ ಅವರವರ ಒಂದು ಮಕ್ಕಳನ್ನು ಹೊರಡಿಸೋದ್ರಲ್ಲೆಲ್ಲ ತಯಾರಿ ಆಗ್ತಾ ಇದ್ದಾರೆ. ಈ ನಡುವೆ ನಮ್ಮ ಸಭಾ ಕಾರ್ಯಕ್ರಮ ಆರಂಭವಾಯಿತು. ನಮ್ಮ ಶಾಲಾ ಅಧ್ಯಕ್ಷರಾಗಿರುವಂತಹ ಯೋಗೀಶ್ ಹೆಗ್ಡೆ ಸರ್ ಅವರು, ಅದೇ ರೀತಿ ಮುಖ್ಯ ಅತಿಥಿಗಳಾಗಿರುವಂತಹ ಸಂಜೀವ ದೇವಾಡಿಗ ಸರ್, ಆಡಳಿತ ಮಂಡಳಿಯ ಸದಸ್ಯರಾಗಿರುವಂಥ ನಿತ್ಯಾನಂದ ಪೈ ಸರ್, ನಮ್ಮ ಸಂಚಾಲಕರಾಗಿರುವಂತಹ ನರೇಂದ್ರ ಕಾಮತ್ಗೆ, ಅದೇ ರೀತಿ ನಮ್ಮ ಮುಖ್ಯೋಪಾಧ್ಯಾಯನೇ ಆಗಿರುವಂಥ ವಿದ್ಯಾ ವೀಕಿಣಿಯವರು, ಅದೇ ರೀತಿ ಹೈಸ್ಕೂಲ್ನ ಮುಖ್ಯ ಶಿಕ್ಷಕರಾಗಿರುವಂಥ ನಾರಾಯಣ್ ಶೆಣೈ, ಇವರೆಲ್ಲರೂ ಸಹ ವೇದಿಕೆಯನ್ನು ಅಲಂಕರಿಸಿದ್ರು. ಸಭಾ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯಾತಿ ಗಣ್ಯರ ಭಾಷಣದ ಬಳಿಕ ಮಕ್ಕಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಆಯಿತು. ತದನಂತರ ನನ್ನ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮ ಈ ಒಂದು ಭವ್ಯವಾದ ವೇದಿಕೆಯಲ್ಲಿ ನಡೆಯಿತು. ನೋಡಿ. ಮಲ್ಟಿ ಟ್ಯಾಲೆಂಟೆಡ್ ಕ್ರಿಯೇಟಿವ್ ಟೀಚರ್ ಬಿಹೈಂಡ್ ದಿಸ್ ವಂಡರ್ಫುಲ್ ವರ್ಕ್, Mrs. Seema Kamath has been serving as a teacher in our institution for the past 21 years. She is the favorite teacher of all the students. She has done her best performance in the field of music, literature, education and art.
She guides the students and coordinates co-curricular activities by training and motivating them to participate. Being state resource person, she has vast experience and she has conducted various programs, and she is the best guide teacher also. In the field of literature, her role is abundant. She has authored several books including Matte Huttuvanu Nesara. It's a Kannada poetry collection in the year 2020. Gajbaje, Konkani short story collection, that is in the year 2021. Sakramitai, a collection of children's song in the year 2022. Ammanigondu Salam, a collection of Kannada stories in the year 2023. Chirag, children's Hindi story book written in the year 2024. Today, she adds another gem to her collection, that is Aa Kala Ondittu, which makes her sixth book now. She is excellent in all the fields like Rangoli, mono act, Talamaddale, puppet show, drawing, music, etc. In the year 2016, she has been awarded as the best teacher in district level. In the year 2023, she has been awarded as the best teacher award by Chanakya Charitable Trust. In the same year, she has been awarded as a Rashtriya Ratna Prashasti by Government of Goa. In the year 2024, she has been awarded as the state level best teacher by Private Teachers Association. By all these above, she has brought name and fame to our institution. Now, we have a special moment in today's program, the launch of the book Aa Kala Ondittu, a children's story collection written by talented teacher Seema Kamath. I kindly request our school president Shri Yogesh Hegde to release the book, and I also invite all the dignitaries on the stage to join for the launch. ಹೃದಯ ಬಂಧು ಭಗಿನಿಯರೇ, ಎಲ್ರಿಗೂ ಕೂಡ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ಸೊ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಂಭ್ರಮದಿಂದ ವಿಜೃಂಭಣೆಯಿಂದ ನನ್ನ 6ನೇ ಪುಸ್ತಕ ಆ ಕಾಲ ಒಂದಿತ್ತು ಬಿಡುಗಡೆ ಇವತ್ತು ಆಗಿದೆ. ತುಂಬ ಖುಷಿ ಆಗ್ತಾ ಇದೆ. ಸೊ ನೀವೆಲ್ಲರೂ ಕೂಡ ಎಣಿಸ್ಬೋದು, ಆ ಕಾಲ ಒಂದಿತ್ತು ಯಾವ ಕಾಲ ಅಪ್ಪ, ಯಾವ ಕಾಲದ ವಿಷಯವನ್ನು ಬರೆದಿದ್ದಾರೆ ಅಂತೇಳಿ ಹೇಳಿ. ಸೊ ನಾವೆಲ್ಲರೂ ಕೂಡ ನಮ್ಮ ಜೀವನದ ಕೆಲಸ, ಜವಾಬ್ದಾರಿ, ಒಂದಷ್ಟು ಒತ್ತಡಗಳ ನಡುವೆ ಹೀಗೆ ಕೂತು ಒಂದು ಸ್ವಲ್ಪ ಏಕಾಂಗದಿಂದ ಇದ್ದು ಯಾವ ಒಂದು ಜೀವನದ ಘಟ್ಟ ನನಗೆ ತುಂಬ ಸಂತಸವನ್ನು ನೀಡಿತ್ತು ಅಂತೇಳಿ ಹೇಳಿ ಹೀಗೆ ಆಲೋಚನೆಯನ್ನು ಮಾಡಬೇಕಾದ್ರೆ ನಮ್ಮ ಮನಸ್ಸಿಗೆ ಹೊಳೆಯುವಂಥದ್ದು, ನಮ್ಮ ಮನಪಟಲದಲ್ಲಿ ಬರುವಂಥದ್ದು ಬಾಲ್ಯಕಾಲ. ಖಂಡಿತವಾಗಿಯೂ ನನಗೆ ಮಾತ್ರ ಅಲ್ಲ, ನಿಮಗೆ ಇಲ್ಲಿ ವೇದಿಕೆಯ ಮೇಲಿರುವಂಥ ಎಲ್ಲರಿಗೂ ಕೂಡ ತುಂಬ ಆಪ್ಯಾಯಮಾನವಾದದ್ದು ಬಾಲ್ಯಕಾಲ. ಸೊ ಒಂದು ಬಾಲ್ಯಕಾಲದ ಬಹಳಷ್ಟು ಘಟನೆಗಳಿದೆ. ಆದರೆ ಅದರಲ್ಲಿ ನನಗೆ ನೆನಪಿದ್ದಂತಹ, ಅದೇ ರೀತಿ ಯಾವತ್ತೂ ಆಗಾಗ ಆಗ್ತಾ ಇರುವಂತಹ ಒಂದು ಘಟನೆಗಳನ್ನು ಕಥಾರೂಪದಲ್ಲಿ ಇಳಿಸಿ ಈ ಒಂದು ಪುಸ್ತಕವನ್ನು ಬರೆದಿದ್ದೇನೆ. ಆ ಪುಸ್ತಕಕ್ಕೆ ಆ ಕಾಲ ಒಂದಿತ್ತು ಅನ್ನುವಂಥದ್ದೇ ಪ್ರಶಸ್ತವಾದ ಹೆಸರು ಅಂತೇಳಿ ಹೇಳಿ ಎಣಿಸಿ ಅದೇ ಒಂದು ಹೆಸರನ್ನು ಇಟ್ಟಿದ್ದೇನೆ. ಆ ಕಾಲ ಒಂದಿತ್ತು, ದಿವ್ಯತಾನಾಗಿತ್ತು, ಅದು ಬಾಲ್ಯವಾಗಿತ್ತು. ಸೊ ಇದರಲ್ಲಿ ಬರುವಂತಹ ವಿಷಯಗಳನ್ನು ಒಂದು 2 ವಾಕ್ಯದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. 80-90ರ ದಶಕದಲ್ಲಿ ನಾವು ಮಕ್ಕಳಾಗಿರುವಾಗ ಮೊಬೈಲ್ ಇರಲಿಲ್ಲ, ಟಿ ವಿ ವಠಾರದಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಇರ್ತಾ ಇತ್ತು. ಸೊ ಆ ಕಾಲದಲ್ಲಿ
ನಾವೆಲ್ಲ ಮಕ್ಕಳು ಯಾವ ರೀತಿ ಒಂದು ಜೀವನವನ್ನು ವ್ಯತೀತ ಮಾಡ್ತಾ ಇದ್ದೆವು, ನಮ್ಮ ಮನಸ್ಥಿತಿ ಹೇಗಿತ್ತು, ಮನೋಧೋರಣೆ ಹೇಗಿತ್ತು, ಹೇಗೆ ಚಿಕ್ಕ ಚಿಕ್ಕ ಒಂದು ವಿಷಯಗಳಲ್ಲಿ ನಾವು ಬರ್ತಾ ಇರಿದ್ದಂತೂ ಅಜ್ಜಿ ಮನೆಗೆ. ಅದೇ ರೀತಿ ಮಾವಿನ ಮರ ಅಂತೇಳಿ ಹೇಳಿ ನೋಡಿದಾಗ ಅದಕ್ಕೆ ಕಲ್ಲೆಸೆದು ಮಾವಿನಕಾಯಿಯನ್ನು ತಿಂದದ್ದು, ಪ್ರಕೃತಿಯೇ ನಮ್ಮ ಗುರುವಾಗಿತ್ತು. ಹೀಗೆ ಅದೆಷ್ಟೋ ಚಿಕ್ಕ 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 ವಿಷಯಗಳು ನಮಗೆ ತುಂಬ ಖುಷಿಯನ್ನು ನೀಡಿದಿದೆ. ಸೊ ಅದೇ ಎಲ್ಲ ವಿಷಯಗಳು ಏಕತ್ರವಾಗಿ ಈ ಒಂದು ಪುಸ್ತಕ ಆ ಕಾಲ ಒಂದಿತ್ತು ನಿಮ್ಮ ಮುಂದೆ ಇಂದು ಸಂಭ್ರಮದಿಂದ ಬಿಡುಗಡೆ ಆಗಿದೆ ಅಂತೇಳಿ ಹೇಳಿದ್ದಕ್ಕೆ ನಾನು ತುಂಬ ಖುಷಿ ಪಡ್ತೇನೆ. ಮಾತ್ರ ಅಲ್ಲ, ಇವತ್ತು ಸಾವಿತ್ರಿ ಮನೋಹರ್ ಅವರು ಪುಸ್ತಕ ಬಿಡುಗಡೆಗೆ ಇಲ್ಲಿ ಬಂದಿದ್ದರು. ಅವರು ಈ ಒಂದು ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ. ಇವರು ಖ್ಯಾತ ಲೇಖಕಿ, ಅದೇ ರೀತಿ ಅಧ್ಯಾಪಕರು, ನಮ್ಮ ಸ್ಕೌಟ್ ಆ್ಯಂಡ್ ಗೈಡ್ ಸ್ಥಳೀಯ ಸಂಸ್ಥೆ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ. ಅದೇ ರೀತಿ ಇಲ್ಲಿ ಒಂದು ಬಾಲ್ಯ ಅಂತೇಳಿ ಹೇಳುವಾಗ ನಮ್ಮ ತಂದೆ ತಾಯಿ ಒಡ ಹುಟ್ಟಿದವರು ಇದರ ನಡುವೆ ನಮ್ಮದೊಂದು ಖುಷಿ ಯಾವತ್ತೂ ಸುಳಿತಾ ಇರ್ತದೆ. ಸೊ ಅದಕ್ಕೆ ಪ್ರತಿನಿಧಿಯಾಗಿ ನನ್ನ ಅಕ್ಕ ಇವತ್ತಿಲ್ಲಿ ಬಂದಿದ್ದಾಳೆ. ಮಾತ್ರ ಅಲ್ಲ, ನನ್ನ ಮಗನೂ ಕೂಡ ತುಂಬ ಒಂದು ಖುಷಿ ಆಗ್ತಾ ಇದೆ, ಶಬ್ದಗಳು ಹೊರಡ್ತಾ ಇಲ್ಲ, ಒಂದು ಭಾವ ಪರವಶರಾಗ್ತೇನೆ ಅಂತೇಳಿ ಹೇಳಿದಲ್ಲ, ಆ ರೀತಿ ಒಂದು ಫೀಲ್ ಆಗ್ತಾ ಉಂಟು. ಯಾಕಂತ ಹೇಳಿದರೆ ಎಲ್ಲರೂ ಕೂಡ ಇವತ್ತು ಈ ಒಂದು ಭವ್ಯವಾದ ವೇದಿಕೆಯಲ್ಲಿ ನನ್ನ ಜೊತೆಗೂಡಿ ಈ ಒಂದು ಪುಸ್ತಕ ಬಿಡುಗಡೆಗೆ ಸಾಕ್ಷಿಯಾಗಿದ್ದಾರೆ. ಸೊ ಇದರ ಜೊತೆಗೆ ನಾ ಈ ಒಂದು ಸಂಸ್ಥೆಗೂ ಕೂಡ ತುಂಬ ಆಭಾರಿಯಾಗಿದ್ದೇನೆ. ಸೊ ಐ ಆಮ್ ಡೀಪ್ಲಿ ಗ್ರೇಟ್ಫುಲ್ ಟು ಅವರ್ ಕರೆಸ್ಪಾಂಡೆಂಟ್ ಆ್ಯಂಡ್ ಅವರ್ ಪ್ರೆಸಿಡೆಂಟ್ for giving me such opportunities, sir. Thank you so much for your continuous support and motivation. And I'm also very thankful to our headmistress Vidya Vikini ma'am for believing in me and providing me such a wonderful opportunity. And I'm very happy that today my book has launched on this special day in our school. So finally I want to say that I want everyone to support me in the upcoming days as well. So thank you so much. ಸೊ ಬಹಳ ಸಂಭ್ರಮದಿಂದ ನನ್ನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಆಯಿತು. 6ನೇ ಪುಸ್ತಕ ಇದು. ತುಂಬ ಖುಷಿಯಾಯಿತು ನನಗೆ. ನಮ್ಮ ಶಾಲಾ ವಾರ್ಷಿಕೋತ್ಸವದಲ್ಲಿ ನಮ್ಮ ಪ್ರೆಸಿಡೆಂಟ್, ಅದೇ ರೀತಿ ಕರೆಸ್ಪಾಂಡೆಂಟ್, ಚೀಫ್ ಗೆಸ್ಟ್, ಅದೇ ರೀತಿ ನೆರೆದಿರುವಂಥ ಎಲ್ಲ ನಮ್ಮ ಪೇರೆಂಟ್ಸ್ ಇರ್ಬೋದು, ಮಕ್ಕಳ ಮುಂದೆ ಸಮ್ಮುಖದಲ್ಲಿ ಆದಂಥ ಈ ಒಂದು ಪುಸ್ತಕ ಬಿಡುಗಡೆ ನನಗೆ ತುಂಬ ಖುಷಿಯನ್ನು ತಂದಿತ್ತು. ಅದರ ನಂತರ ನಮ್ಮ ಮಕ್ಕಳ MC, ಡ್ಯಾನ್ಸ್, ವೆರೈಟೀಸ್ ಆಫ್ ಡ್ಯಾನ್ಸಸ್, ಒಂದಕ್ಕಿಂತ ಒಂದು ವಿಭಿನ್ನ ಅನನ್ಯ ಅನೂಹ್ಯ ಡ್ಯಾನ್ಸ್ಗಳೆಲ್ಲ ನಡೀತು. ತುಂಬ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ರು ಬಂದಂತಹ ಜನಸಮೂಹಗಳು. ಮಕ್ಕಳನ್ನು, ಅವರ ಒಂದು ಖುಷಿಯನ್ನು ನೋಡ್ತಾ ಮತ್ತೊಮ್ಮೆ ನನ್ನ ಪುಸ್ತಕದ ಶೀರ್ಷಿಕೆ ನನಗೆ ನೆನಪಾಯಿತು. ಆಹಾ, ಆ ಕಾಲ ಒಂದಿತ್ತು, ಎಂಥ ಭವ್ಯವಾದ ಕಾಲ, ಎಂಥ ಸುಂದರವಾದಂಥ ಕಾಲ ಅಂಥೇಳಿ. ಚಂದದ ಬಟ್ಟೆಗಳನ್ನು ಹಾಕಿ, ಮುಖದಲ್ಲಿ ಚಂದದ ನಗೆಯನ್ನು ಬೀರಿ ಮಕ್ಕಳು ಮಾಡ್ತಾ ಇರುವಂಥ ಡ್ಯಾನ್ಸ್ ಏನಿದೆ ಅದನ್ನು ನೋಡಲಿಕ್ಕೆ ಖಂಡಿತವಾಗಿ 2 ಕಣ್ಣುಗಳು ಸಾಕಾಗೋದಿಲ್ಲ. ಸೊ ಇಲ್ಲಿಗೆ ಒಂದಷ್ಟು ತುಣುಕುಗಳನ್ನು ಸೇರಿ ಮಾಡಿದಂತಹ ನಮ್ಮ ಶಾಲಾ ವಾರ್ಷಿಕೋತ್ಸವದ ವಿಡಿಯೋಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ ಅಂತೇಳಿ ಹೇಳ್ತಾ ಎಲ್ರಿಗೂ ಕೂಡ ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು.